ಅನುದಿನ ಆಹಾರ ಮಾರ್ಚ್ 2 ಸೋಮವಾರ. ಕ್ರಿಸ್ತನ ಪ್ರೀತಿ. ನಿನ್ನ ಲಾಲನೆಯು ದ್ರಾಕ್ಷಾರಸಕ್ಕಿಂತಲೂ ಮೇಲು. ಪರಮಗೀತೆ 1ನೇ ಅಧ್ಯಾಯ 2ನೇ ವಚನ. ಒಬ್ಬ ಆತ್ಮೀಯ ವಿಶ್ವಾಸಿಯು ಒಮ್ಮೆ ಕ್ರಿಸ್ತನ ಪ್ರೀತಿ ಯಾವುದಕ್ಕೆ ಹೋಲಿಕೆಯಾಗಿದೆ ಎಂಬ ವಿಷಯದ ಕುರಿತು ಧ್ಯಾನಿಸುತ್ತಿದ್ದನು. ಅದು ಬಂಗಾರ ಅಥವಾ ಐಶ್ವರ್ಯಕ್ಕೆ ಹೋಲಿಕೆಯಾಗಿರಬಹುದು, ಅಥವಾ ಉನ್ನತ ಸ್ಥಳ ಹಾಗೂ ಗೌರವಿತ ಸ್ನಾನಕ್ಕೆ ಹೋಲಿಕೆ ಮಾಡಬಹುದಾ? ತುಂಬಾ ಆಲೋಚಿಸಿದ ಮೇಲೆ ಆತನು ಕ್ರಿಸ್ತನ ಪ್ರೀತಿಯನ್ನು ದ್ರಾಕ್ಷಾರಸಕ್ಕೆ ಹೋಲಿಸಿದನು. ಯಾಕೆ ದ್ರಾಕ್ಷಾರಸ? ದ್ರಾಕ್ಷಿಗಳನ್ನು ಹಿಂಡುವಾಗ ಕೆಂಪಾದ ರಸವು ಬರುತ್ತದೆ. ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಸಂಪೂರ್ಣತೆಯನ್ನು ತೋರ್ಪಡಿಸಲು ದ್ರಾಕ್ಷಿ ಹಣ್ಣುಗಳು ಹಿಂಡಲ್ಪಡುವ ರೀತಿಯಲ್ಲಿಯೇ ಶಿಲುಬೆಯಲ್ಲಿ ನಮಗಾಗಿ ಜಜ್ಜಲ್ಪಡಬೇಕಾಯಿತು. ಆತನು ಹೊಡೆತಗಳನ್ನು ತಿಂದನು, ಗಾಯಗೊಂಡನು ಮತ್ತು ತನ್ನ ಕೊನೆಯ ರಕ್ತದ ಹನಿಯನ್ನು ನಮಗಾಗಿ ಸುರಿಸಿದನು. ಇಂಥ ಪ್ರೀತಿಗೆ ಹೋಲಿಸಲು ಬೇರೆ ಯಾವ ಪ್ರೀತಿಯೂ ಈ ಲೋಕದಲ್ಲಿ ಸಿಗುವುದಿಲ್ಲ. ನಾವು ಯೇಸು ಕ್ರಿಸ್ತನ ಪ್ರೀತಿಯ ಕುರಿತು ಧ್ಯಾನಿಸುವಾಗ ದೇವರು ನಮ್ಮೊಳಗೆ ನೆಲೆಸಿರುವವನಾಗಿ ನಮ್ಮನ್ನು ಆಳವಾಗಿ ಪ್ರೀತಿಸುತ್ತಾನೆ. ಆತನು ಸಮಸ್ತವನ್ನ ಉಂಟು ಮಾಡಿದ ಸೃಷ್ಟಿಕರ್ತನು ಎಂಬುದಾಗಿ ನಾವು ನಂಬುತ್ತೇವೆ. ನಾವು ಆತನಲ್ಲಿ ಕರುಣೆಯ ತಂದೆಯನ್ನು ನೋಡುತ್ತೇವೆ. ಆತನಲ್ಲಿ ನಾವು ತಾಯಿಯ ಸಂತೈಸುವಿಕೆಯ ಪ್ರೀತಿಯನ್ನು ಅನುಭವಿಸುತ್ತೇವೆ. ಆತನು ಆಲೋಚನಾಕರ್ತನಾಗಿ, ಬೋಧಕನಾಗಿ, ಸಹೋದರನಾಗಿ, ಸ್ನೇಹಿತನಾಗಿ, ಆತ್ಮಗಳನ್ನು ಪ್ರೀತಿಸುವ ಪ್ರಿಯಕರನಾಗಿ ನಮ್ಮನ್ನು ಪ್ರೀತಿಸುತ್ತಾನೆ. ಈ ಮೇಲಿನ ಎಲ್ಲ ಪ್ರೀತಿಯ ವ್ಯಕ್ತಪಡಿಸುವಿಕೆಗಳಿಗಿಂತ ಕಲ್ವಾರಿ ಬೆಟ್ಟದ ಮೇಲೆ ಆತನು ತನ್ನನ್ನು ದಂಡನೆಗೆ ಒಳಪಡಿಸಿ, ಹೊಡೆತಗಳನ್ನು ಸ್ವೀಕರಿಸಿ, ಗಾಯಗೊಂಡು ತೋರಿಸಿದ ಪ್ರೀತಿಯು ಶ್ರೇಷ್ಠವಾಗಿದೆ ಮತ್ತು ಅದನ್ನು ಯಾವುದಕ್ಕೂ ನಾವು ಹೋಲಿಕೆ ಮಾಡಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ದೇವರ ವಾಕ್ಯ ತಿಳಿಸುತ್ತದೆ, ದೇವರ ಪ್ರೀತಿಯು ದ್ರಾಕ್ಷಾರಸಕ್ಕಿಂತಲೂ ಸಿಹಿಯಾಗಿದೆ. ಯೇಸು ಕ್ರಿಸ್ತನ ಸೇವೆಯ ಪ್ರಾರಂಭದಲ್ಲಿ ಮದುವೆಯ ಸಮಾರಂಭದಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದನು. ಆತನು ಆ ಸ್ಥಳದಲ್ಲಿ ಕಾಣಿಸಿದ ಕೊರತೆಯನ್ನು ನೀಗಿಸಿದನು ಮತ್ತು ಅದ್ಭುತವನ್ನು ಮಾಡಿದನು. ಆ ದ್ರಾಕ್ಷಾರಸದ ರುಚಿ ನೋಡಿದವರು ಇದು ಹಿರಿದನ ದ್ರಾಕ್ಷಾರಸಕ್ಕಿಂತಲೂ ರುಚಿಯಾಗಿದೆ ಎಂದು ಸಾಕ್ಷೀಕರಿಸಿದರು. ಅದೇ ಪ್ರಕಾರ ಆತನ ಪ್ರೀತಿಯು ನಮ್ಮ ಕೊರತೆಯ ಜೀವಿತವನ್ನು ತುಂಬಿಸಿ ನಮಗೆ ಸಂಪೂರ್ಣತೆಯನ್ನು ಅನುಗ್ರಹಿಸಿದೆ. ಯೇಸು ಕ್ರಿಸ್ತನು ತನ್ನ ಭೂಲೋಕದ ಸೇವೆಯ ಕೊನೆಯ ಹಂತಕ್ಕೆ ಬಂದಾಗ ತಾನು ಗೆತ್ಸೆಮನೆ ತೋಟಕ್ಕೆ ಹೋಗುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರ ಸಂಗಡ ಕಡೆಯ ಭೋಜನವನ್ನು ಮಾಡಿದರು. ಆ ಸಮಯದಲ್ಲಿ ದ್ರಾಕ್ಷಾರಸದ ಪಾತ್ರೆಯನ್ನು ಕೈಯಲ್ಲಿ ತೆಗೆದುಕೊಂಡು, ಇದು ನಿಮ್ಮೆಲ್ಲರಿಗಾಗಿ ಸುರಿಸಲ್ಪಡುವ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂದು ಹೇಳಿದನು. ಪ್ರಾರಂಭದಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ ಆತನು ಈಗ ತನ್ನ ರಕ್ತವನ್ನು ಸೂಚಿಸುವ ದ್ರಾಕ್ಷಾರಸದ ಕುರಿತು ಮಾತನಾಡುತ್ತಿದ್ದಾರೆ. ಆದರೆ ಶಿಷ್ಯರು ಯೇಸು ಕ್ರಿಸ್ತನ ಮಾತುಗಳನ್ನು ಆ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಮರುದಿನ ಯೇಸುವನ್ನು ಸೆರೆ ಹಿಡಿದು ವಿಚಾರಣೆಗೆ ಒಳಪಡಿಸಿದಾಗ, ಮುಳ್ಳಿನ ಕಿರೀಟವನ್ನು ತೊಡಿಸಿದಾಗ, ಆತನ ದೇಹವು ಜಜ್ಜಲ್ಪಟ್ಟು ಗಾಯಗೊಂಡಾಗ, ಆತನ ಕೈಗಳಲ್ಲಿ ಹಾಗೂ ಕಾಲುಗಳಲ್ಲಿ ಮೊಳೆಗಳು ಜಡಿಯಲ್ಪಟ್ಟಾಗ, ಆತನ ಪಕ್ಕೆಯಲ್ಲಿ ಈಟಿಯನ್ನು ತಿವಿದಾಗ ಅವರು ಯೇಸು ಕ್ರಿಸ್ತನ ಪ್ರೀತಿಯು ದ್ರಾಕ್ಷಾರಸಕ್ಕಿಂತಲೂ ರುಚಿಯಾಗಿದೆ ಎಂದು ಅರ್ಥ ಮಾಡಿಕೊಂಡರು. ಪ್ರಿಯ ದೇವರ ಮಕ್ಕಳೇ,
ನಿಮಗಾಗಿ ತನ್ನ ಪ್ರಾಣವನ್ನು ಸಮರ್ಪಿಸಿದ ದೇವರ ಕುಮಾರನನ್ನು ದೃಷ್ಟಿಸಿ ನೋಡಿರಿ. ಆತನ ಶರೀರದಲ್ಲಿ ಧಾರಾಕಾರವಾಗಿ ಸುರಿದ ಆತನ ಪರಿಶುದ್ಧ ರಕ್ತವು, ಆತನ ಪಕ್ಕೆಯಲ್ಲಿ ತಿವಿದ ಗಾಯವು, ಕೈಕಾಲುಗಳಲ್ಲಿ ಜಡಿದ ಮೊಳೆಗಳು ಆತನ ಶ್ರೇಷ್ಠವಾದ ಪ್ರೀತಿಯನ್ನ ತೋರಿಸುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವ ಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿದನು. ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಅರಣ್ಯಕಾಂಡ 24, 25, 26 ಮತ್ತು 27 ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 1ರಿಂದ 21 ವಚನಗಳು. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಿ ಕಾಪಾಡಲಿ.